ಏನು ಈ ದಿನ ಪತ್ರಿಕಾಗೋಷ್ಠಿಯ ವಿಶೇಷತೆ ಏನಂತಂದ್ರೆ, ನಮ್ಮ ಮುಳಬಾಲ್ ತಾಲೂಕಿನ ಚಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಈ ಜಿಲ್ಲೆಯ ರಾಜ್ಯ ಕೋರ್ ಕಮಿಟಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂತಹ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರು ಆದಂತಹ ನಮ್ಮ HD ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮುಳಬಾಲ್ ತಾಲೂಕಿನ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವ್ರಿಗೂ ಹಾಗೂ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಎಲ್ಲ ಹಿರಿಯ ಮುಖಂಡರಿಗೂ ಹಾಗೂ ಸದಸ್ಯರು ಎಲ್ಲರೂ ಸೇರಿ ಇಲ್ಲಿ ಒಗ್ಗಟ್ಟಿನಂತೆ ನಾವು ಸೇರ್ಕೊಂಡು ನಮ್ಮ ಆನಂದ್ ರೆಡ್ಡಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಮ ಚಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರಿಗೆ ನಾಳೆ 10ನೇ ತಾರೀಕು ಬುಧವಾರ ಹುಟ್ಟುಹಬ್ಬದ ಆಚರಣೆ ಇರ್ತದೆ. ಚಿನಿಗೇನಹಳ್ಳಿಯಲ್ಲಿ ಅದ್ದೂರಿಯಾಗಿ ಅವರಿಗೆ ಸ್ವಾಗತವನ್ನು ಹಾಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯಿಂದ ಹಾಗೂ ಮುಳಬಾಲ್ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಮ JDS ಮುಖಂಡರಾದಂತಹ ನಮ್ಮ ಚಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರು ನಮ್ಮ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಅದ್ದೂರಿಯಾಗಿ ಅವರ ಸ್ವಾರ್ಥದಿಂದ ಸ್ವಂತ ಕಷ್ಟದಿಂದ ಅವರು ಈ JDS ಪಕ್ಷವನ್ನು ಬಲಪಡಿಸಿಕೊಂಡು ನಮ್ಮ ತಾಲೂಕಿನ ಸಮೃದ್ಧಿ ಮಂಜಣ್ಣ ಅವರಿಗೆ MLA ಆಗಿ ಅವರಿಗೆ ಅಧಿಕಾರ ಕೊಡಿಸಿ ಎಲ್ಲರ ಪರವಾಗಿಯೂ ಹಾಗೂ ನಮ್ಮ ಹಿರಿಯ ಮುಖಂಡರ ಪರವಾಗಿಯೂ ಅವ್ರಿಗೆ ಇನ್ನೊಂದು ಬಾರಿ ನಾವು ನಂಗ್ಲಿ ಗ್ರಾಮ ಪಂಚಾಯತಿ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯ ಎಲ್ಲ ಹಿರಿಯ ಮುಖಂಡರು ಬುಧವಾರ 10ನೇ ತಾರೀಕು ಬೆಳಗ್ಗೆ ಹೋಗ್ಬಿಟ್ಟು ಅವ್ರಿಗೆ ಹೂವಿನ ಮಾಲಾರ್ಪಣೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ ನಾವು ಅಲ್ಲೇ ಇದ್ದು ಸಂಜೆ 7 ಗಂಟೆವರೆಗೂ ಎಲ್ಲ ಕಾರ್ಯಕ್ರಮಗಳು ಇರ್ತವೆ. ತಾವೆಲ್ಲರೂ ಬಂದು ಹಾಗೂ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಹಾಗೂ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರು ಹಾಗೂ ರಾಜ್ಯದ ಎಲ್ಲ ಹಿರಿಯ ಮುಖಂಡರು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾರೆ. ನಾವೆಲ್ಲರೂ ಹೋಗಿ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಶುಭ ಹಾರೈಸ್ತೀವಿ. ಅದೇ ರೀತಿಯಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದು ಅಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಆಚರಣೆಯನ್ನು ತಿಳಿಸ್ಬೇಕೆಂದು ನಾವು ನಮ್ಮ ಪರವಾಗಿ ನಿಮಗೆ ತಿಳಿಸ್ತಾ ಇದ್ದೀವಿ. ಹಾಗೆ ಆಗಿರತಕ್ಕಂತಹ ನಮ್ಮ ಆನಂದ್ ರೆಡ್ಡಿ ಅವರಿಗೆ ನನ್ನ ನಂಗ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನನ್ನ ಹೆಸರು ಶ್ರೀಧರ್ ಅಂತ, ಅಧ್ಯಕ್ಷರ ಪರವಾಗಿ ಹಾಗೆ ನಮ್ಮ ಸದಸ್ಯರ ಪರವಾಗಿ ಹಾಗೂ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂತ KR ಶ್ರೀನಾಥನ್ ಅವರು ಹಾಗೂ ನಮ್ಮ ಕೆರ್ಸಮಂಗ್ಲ ತಿಮ್ಮಣ್ಣ ಅವರು, ಲಕ್ಷ್ಮೀಪತಿ ಅಣ್ಣವರು, ರಾಜ ಅವರು, ನಾಗೇಶ್ ಅವರು, ರಾಜಾರೆಡ್ಡಿ ಸುಬ್ಬಣ್ಣ ಅವರು, ಸೀತಣ್ಣ ಅವರು, ಮಂಜವರು, ಮೋಹನ್ ಅವರು, ಜಯರಾಮ್ ರೆಡ್ಡಿ ಅವರು, ನಾರಾಯಣ ರೆಡ್ಡಿ ಅವರು, ಮಣಿಯವರು, ಎಲ್ಲ ಮುಂಡ್ರೆಡ್ಡಿ ಅವರು, ಎಲ್ಲ ಸದಸ್ಯರು ಆಗಮಿಸಿದ್ದಾರೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮ ಪರವಾಗಿ ಇನ್ನೊಂದ್ಸಲಿ ಅವ್ರಿಗೆ ಆನಂದ್ ರೆಡ್ಡಿ ಅವ್ರಿಗೆ ರಾಜ್ಯದ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಅವ್ರ ಪರವಾಗಿ ನಮ್ಮ ಪರವಾಗಿ ಅವ್ರಿಗೆ ಇನ್ನೊಂದು ಬಾರಿ ಶುಭಾಶಯಗಳನ್ನ ತಿಳಿಸ್ತಾ ನಾನು ಈ 4 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಒಂದು ಮುಳಬಾಲ್ ತಾಲೂಕಲ್ಲಿ ಶುಭ ಸುದ್ದಿ ಬಂದಿದೆ. ನಮ್ಮ ಆನಂದ್ ರೆಡ್ಡಿ ಅವರನ್ನು ಚಿನಿಗೇನಹಳ್ಳಿ ಗ್ರಾಮ, ಮುಳಬಾಲ್ ತಾಲೂಕು, ತಾಯ್ಲೂರು ಹೋಬಳಿ ಆನಂದ್ ರೆಡ್ಡಿ ಅವರನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ JDS ಪಾರ್ಟಿಯಿಂದ ಕೋರ್ ಕಮಿಟಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ದೇವೇಗೌಡರ ಅಪ್ಪಾಜಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ತಾಲೂಕು ಪರವಾಗಿ. ಮತ್ತು ನಮ್ಮ JDS ಮಾಜಿ ಮುಖ್ಯಮಂತ್ರಿಗಳು, ಹಾಲಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಅಭಿನಂದಿಸುತ್ತಾ, ಮತ್ತು ಇದಕ್ಕೆ ನಮ್ಮ ಎಲ್ಲ ಮುಳಬಾಗಿಲು ತಾಲೂಕಿನ JDS ನಲ್ಲಿ ಪ್ರಮುಖ ನಾಯಕರು, ರಾಜ್ಯ ತಾಲೂಕು ಪಾರ್ಟಿ ಅಧ್ಯಕ್ಷರು ಹಾಗೂ ಹಾಲಿನ ಎಲ್ಲ ಕಾರ್ಯಕರ್ತರು ಎಲ್ರಿಗೂ ವಂದಿಸುತ್ತಾ, ಈ ದಿನ ತುಂಬಾ ಶುಭ ಸುದ್ದಿ.
ನಮ್ಮ ಪಾರ್ಟಿಯಲ್ಲಿ ಒಳ್ಳೆ ವ್ಯಕ್ತಿಗೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಮುಖ್ಯವಾಗಿ ನಮ್ಮ MLA ಸಾಹೇಬರು ತುಂಬಾ ಯೋಚನೆ ಮಾಡಿ ಕಷ್ಟಪಟ್ಟು ಇಂಥ ಕೆಲಸಕ್ಕೆ ಅವರು ಕಷ್ಟಪಟ್ಟು ಮಾಡಿರುವುದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಮುಖಾಂತರ. ಇದಕ್ಕೆ ಕಾರಣ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ನಿಧಾನವಾಗಿ ಕಷ್ಟಪಟ್ಟಿರೋನು ಗುರುತಿಸಿದ್ದಾರೆ. ಸುಮಾರು ಈ ಡಿಸ್ಟಿಕ್ ಅಲ್ಲಿ, ಈ ರಾಜ್ಯದಲ್ಲಿ ಎಷ್ಟೇ ಜನ ಇದ್ರೂ ಸಹ ಇಂಥ ಕೆಲಸ ಮಾಡಿದ್ದಾರೆ. ಈ ಮುಲ್ಬಾಲ್ ತಾಲೂಕ್ಗೆ ನಮ್ಮ ಆನಂದ್ ರೆಡ್ಡಿ ಅವರಿಗೆ ಗುರುತಿಸಿ ರಾಜ್ಯದ ಕೋರ್ ಕಮಿಟಿ ಸದಸ್ಯರಾಗಿ ಆಯ್ಕೆ ಮಾಡಿರುವುದಕ್ಕೆ ನಮ್ಮ ಮುಲ್ಬಾಲ್ ತಾಲೂಕು ಸಮೃದ್ಧಿ ಮಂಜಣ್ಣ ಅವರಿಗೆ ತುಂಬಾ ತುಂಬಾ ನಮ್ಮ ತಾಲೂಕು ಎಲ್ಲ ನಮ್ಮ JDS ಕಾರ್ಯಕರ್ತರ ಅಭಿಮಾನದಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಮತ್ತು ಇದಕ್ಕೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ನಮ್ಮ ತಾಲೂಕಲ್ಲಿ, ನಮ್ಮ ಸ್ಟೇಟ್ ಅಲ್ಲಿ ಒಂದು ಇದು ಇಲ್ಲದೆ ಇದ್ರು, ಸರ್ಕಾರ ಇಲ್ಲದೆ ಇದ್ರು ಸುಮಾರು ಸೇವೆ, ಅಪಾರವಾದ ಸೇವೆ ಮಾಡಿದ್ದಾರೆ. ಆ ಸೇವೆಗಳು ಪಾರ್ಟಿನೇ ಬಂದಿದ್ರೆ ನಮ್ಮ ತಾಲೂಕು ಒಂದು ಹೈಟೆಕ್ ಸಿಟಿ ಆಗ್ತಾ ಇತ್ತು, ಮುಲ್ಬಾಲ್ ತಾಲೂಕೆಲ್ಲ. ಆದ್ರೂ ಇವಾಗ ಎಷ್ಟೋ ಕಷ್ಟ ಪಡ್ತಾ ಇದ್ದಾರೆ. ಇಂಥ ಕೆಲಸಗಳೆಲ್ಲ ಮಾಡ್ತಾ ಇದ್ದಕ್ಕೆ ನಮ್ಮ ಎಲ್ಲರ ಪರವಾಗಿಯೂ ಅವರಿಗೆ ವಂದಿಸುತ್ತಾ ನಾನು 4 ಮಾತು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS ಪಾರ್ಟಿ. ವಿಶೇಷ ಏನಂದ್ರೆ, ಈ ಮುಳಬಾಗಿಲು ತಾಲೂಕಿನ ಹಿರಿಯ ನಾಯಕರಾದಂತಹ ಆನಂದ್ ರೆಡ್ಡಿ ಅವರ ಒಂದು ರಾಜಕೀಯ ಶೈಲಿನೇ ಬೇರೆ, ಅವರ ಒಂದು ರಾಜಕೀಯ ಚತುರತ್ವನೇ ಬೇರೆ ಇದೆ. ಅವರು ಒಂದು ರಾಜಕೀಯ ಮಾಡಕ್ ಇಳಿದ್ರೆ ಯಾವ ಮಟ್ಟಕ್ಕೆ ಮಾಡ್ತಾರೆ ಅನ್ನೋದು ನಮ್ಮ ತಾಲೂಕು ಜನಕ್ಕೆ ಎಲ್ಲ ಗೊತ್ತಿದೆ. ಅದನ್ನ ಬಿಟ್ಟು ಅವ್ರು ಮಾಡಿರುವಂತ ರಾಜಕೀಯವಾದ ಅವರ ವಿಭಿನ್ನ ರೀತಿಯ ರಾಜಕೀಯಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ತಾಲೂಕಿನಲ್ಲಿ ಒಂದು ಎಕ್ಸಾಂಪಲ್ ಡೈರಿ ಎಲೆಕ್ಷನ್ಗಳಾಗಿರ್ಬೋದು, ಅವ್ರಿಗೆ ಯಾವ್ದು ಒಪ್ಸಿದಾರೋ ಅವ್ರನ್ನೆಲ್ಲ ತುಂಬಾ ಚಾತುರ್ಯದಿಂದ ಅವರು ಎಲೆಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಡೈರಿದು ಸೊಸೈಟಿದಾಗ್ಲಿ, ಮತ್ತೆ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರ ಒಂದು ಚುನಾವಣೆಯಲ್ಲಿ ಅವ್ರದೇ ಆದಂತಹ ಒಂದು ಪ್ರಮುಖವಾದಂತಹ ಪಾತ್ರವನ್ನು ಅವರು ಬಿಂಬಿಸ್ಕೊಂಡಿದ್ದಾರೆ. ಆನಂದ್ ರೆಡ್ಡಿ ಅಂದ್ರೆ ರಾಜಕೀಯ ಅಂದ್ರೆ ಅದು ಅವ್ರದೇ ರೀತಿಯಲ್ಲಂತ ಶೈಲಿ ಇರೋದ್ರಿಂದ ಅವ್ರ ತಾಲೂಕಿನ ಹಿರಿಯ ನಾಯಕರಲ್ಲಿ ತುಂಬಾ ಪ್ರಬಲರಾದಂತ ನಾಯಕರು ಅಂತ ಹೇಳ್ಬಿಟ್ಟು ಏನ್ ಪರಿಗಣಿಸ್ತಾ ಇದ್ದಾರೆ ತಾಲೂಕಿನಂತ. ಈ ಒಂದು ಎಲ್ಲಾ ಒಂದು ಕಾರ್ಯಗಳು, ಈ ಎಲೆಕ್ಷನ್ಗಳು ಎಲ್ಲ ಒಂದು ತಾಲೂಕಿನಲ್ಲಿ ನಡೀತಾ ಇರುವಂತ ಎಲ್ಲಾ ಒಂದು ಗುಂಪುಗಳ ಒಂದು ರಾಜಕೀಯಗಳಾಗಿರ್ಲಿ, ಎಲ್ಲಾ ಒಂದು ಅವರ ಒಂದು ಚುನಾವಣೆಯ ಶೈಲಿ ಆಗಿರ್ಲಿ, ಇದನ್ನೆಲ್ಲ ಗುರುತಿಸಿ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ಎಲ್ಲ ಸೇರಿ ಅವ್ರಿಗೆ ಒಂದು ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿರೋದು ನಮ್ಮ ತಾಲೂಕಿನ ಜನತೆ ಕಡೆಯಿಂದ ನಾವು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಅವ್ರಿಗೆ ಇವಾಗ 10ನೇ ತಾರೀಕು ಅವರ ಹುಟ್ಟುಹಬ್ಬದ ಆಚರಣೆ ಪ್ರಯುಕ್ತ KH ಮುನಿಯಪ್ಪ ಅವರು ಅವ್ರಿಗೆ ಬರಕ್ ಆಗದೆ ಇರೋ ಕಾರಣದಿಂದ, ಕೆಲವು ಕಾರಣಾಂತರದಿಂದ ಬರಕ್ ಆಗಲ್ಲ, ಫೋನಲ್ಲೇ ವಿಶ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಮತ್ತೆ ತಾಲೂಕಿನ ಎಲ್ಲ ನಮ್ಮ ಲೀಡರ್ಗಳು, ಮುಖಂಡರುಗಳೆಲ್ಲ ಅವರ ಒಂದು ಹುಟ್ಟುಹಬ್ಬಕ್ಕೆ ಭಾಗವಹಿಸ್ತಾ ಇದ್ದಾರೆ. ನೈಟ್ ಒಂದು 7 ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಗುರು ಆರ್ಕೆಸ್ಟ್ರಾ ಒಂದು ಇಟ್ಕೊಂಡಿದ್ದಾರೆ. ಅದಕ್ಕೆ ಸಮೃದ್ಧಿ ಮಂಜುನಾಥ್ ಶಾಸಕರು ಅವರು 8 ಗಂಟೆಗೆ ಬಂದು ಕೇಕ್ ಕಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ.